ಎಷ್ಟು ದೊಡ್ಡ ಸಿಗಡಿ ಸಿಕ್ಕಿದೆ ನೋಡಿ. ಇದನ್ನೊಂದು ರುಚಿಯಾಗಿ ಕೆಲವು ಮಸಾಲೆ ಹಾಕಿ ಫ್ರೈ ಮಾಡುವ ಅಂತ ಮನಸ್ಸಾಯಿತು. ಹಾಗೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನೋಡಿ, ನಾನೊಂದು 10 ದೊಡ್ಡ ಸಿಗಡಿ ಪ್ರೌನ್ಸನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಕ್ಲೀನೆಲ್ಲ ಮಾಡಿದ್ದೇನೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಸಾಧಾರಣ ಒಂದು 3/4 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಪುಡಿ, ಒಂದು ಅರ್ಧ ಲಿಂಬೆ ರಸ, ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಅರ್ಧ ಲಿಂಬೆ ರಸ ಸಾಕಾಗ್ತದೆ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡುವ. ಈಗ ಇನ್ನು ಒಂದೊಂದೇ ಮಸಾಲೆ ಹಾಕುವ. ನೋಡಿ, ಇದು ಖಾರ ಮೆಣಸು ನಮಗೆ ಎಷ್ಟು ಬೇಕು ನೋಡಿ ಹಾಕ್ಬೋದು. ನಾನು ಸಾಧಾರಣ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕುಟ್ಟಿದ ಕರಿಮೆಣಸು, ತರಿಯಾಗಿ ಉಂಟಿದು. ಸಾಧಾರಣ 1/2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನೀಗ ಹಾಕ್ತಾಯಿದ್ದೇನೆ ನಾನು. ತೆಂಗಿನ ಎಣ್ಣೆ ಹಾಕಿದರೆ ರುಚಿ ಪರಿಮಳ ಎಲ್ಲ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇದನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡುವ ನಾವು. ನೋಡಿ, ಮಿಕ್ಸ್ ಮಾಡಿ ಆಯ್ತು. ಈಗ ಒಂದೊಂದನ್ನೇ ನಾನು ದೊಡ್ಡ ಸಿಗಡಿ ಆದ್ದರಿಂದಾಗಿ ಫೋರ್ಕಲ್ಲಿ ನೋಡಿ ಈ ರೀತಿ ಸಣ್ಣ ಸಣ್ಣ ಅದಕ್ಕೆ ಹೋಲ್ ಮಾಡ್ತಾ ಇದ್ದೇನೆ. ಮಸಾಲೆ ಚೆನ್ನಾಗಿ ಎಳೆಯಲಿ ಒಳಗೆ ಅಂತ, ಇಲ್ಲಾಂದರೆ ಒಳಗೆ ಸಪ್ಪೆ ಇರ್ತದೆ. ಅದಕ್ಕೆ ಒಂದು ಸಣ್ಣ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ಅರ್ಧ ಗಂಟೆಯ ನಂತರ ನೋಡಿ, ಹುರಿಲಿಕ್ಕಾಗುವಾಗ ನಾನೀಗ 2 ಚಮಚ ಮೈದಾ, 2 ಚಮಚ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದನ್ನು ಒಂದು ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪೇಸ್ಟ್ ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ ಅದು. ಒಂದು 2 ಚಮಚದಷ್ಟು ನೀರು ಹಾಕಿದ್ದೇನೆ ನಾನು. ದಪ್ಪ ದಪ್ಪ ಪೇಸ್ಟ್ ಇದ್ದರೆ ಸರಿಯಾಗಿ ಕೋಟಿಂಗ್ ಬರೋದಿಲ್ಲ. ನೋಡಿ, ಈಗ ಚೆನ್ನಾಗಿ ಆಗಿದೆ. ಇವಾಗ ತೆಂಗಿನ ಎಣ್ಣೆಯನ್ನು ಒಂದು ಬಾಣಲೆಗೆ ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ. ಒಂದು ಸಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆದರೆ ನಂತರ ಸ್ವಲ್ಪ ಮೆಲ್ಲಗೆ ಮಾಡಿ ಎರಡೂ ಕಡೆ ಫ್ರೈ ಮಾಡ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡೋದ್ರಿಂದ 3 ಹಾಕ್ತಾ ಇದ್ದೇನೆ. ಮತ್ತು ಇದು ಸ್ವಲ್ಪ ದೊಡ್ಡದೇ ಇದೆ, ಅದಕ್ಕೋಸ್ಕರ ಒಂದು ಅರ್ಧ kgಯಲ್ಲಿ ಒಂದು 20ರಷ್ಟು ಬಂದಿದೆ ಇದು. ನಾನೊಂದು 10ರಷ್ಟು ಫ್ರೈ ಮಾಡ್ತಾ ಇದ್ದೇನೆ ಇದರಲ್ಲಿ. ನೋಡಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಯಿತು. ಎಷ್ಟು ಚೆನ್ನಾಗಿ ಕೋಟಿಂಗ್ ಇದೆ ನೋಡಿ. ನೋಡಿ, ಕ್ರಿಸ್ಪಾಗಿ ಬರುವ ಈ ಸಿಗಡಿ ಪೆಪ್ಪರೆಲ್ಲ ಹಾಕಿದ್ರಿಂದಾಗಿ ತುಂಬ ಟೇಸ್ಟ್ ಆಗ್ತದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿ ಹಾಕಿದ್ರಂತೂ ತುಂಬ ರುಚಿ ಜಾಸ್ತಿ. ನೋಡಿ, ರೆಡಿ ಆಯಿತು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.